ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಅವರ ಸೈದ್ಧಾಂತಿಕ ಹಿನ್ನೆಲೆಯನ್ನು ನಿರ್ಧಾರಗಳನ್ನು ತುಂಬ ಟೀಕೆ ಮಾಡ್ತೀರಿ, ವ್ಯಂಗ್ಯ ಮಾಡ್ತೀರಿ. ಬಟ್ ಒಂದು ದೊಡ್ಡ ಉಪಕಾರ ಮಾಡಲಿಲ್ವಾ ಸಿದ್ದರಾಮಯ್ಯನವರು ಇದೊಂದು SIT ರಚನೆ? ನಾನು ಖಂಡಿತವಾಗಿಯೂ ಬಹಳ ಸ್ವಚ್ಛ ಆಗೋಂಗಾಗ್ಲಿಲ್ವಾ? ಅಬ್ಸಲ್ಯೂಟ್ಲಿ ಹೌದು. ಅವರು SITಯ ಘೋಷಣೆ ಮಾಡಿದಾಗ ನಾನು ಧನ್ಯವಾದವನ್ನು ಸಮರ್ಪಿಸಿದ್ದೀನಿ. ನಂದು ವಿಡಿಯೋಗಳಿವೆ, ನಾನು ಅದರಲ್ಲಿ ಹೇಳಿದ್ದೀನಿ ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳು. ಯಾಕೆ ಅಂತಂದ್ರೆ ಸೌಜನ್ಯ ಪರವಾದ ಹೋರಾಟಗಾರರು ಯಾರಿದ್ದಾರಲ್ಲ ಅವ್ರು ನಿಜವಾಗ್ಲೂ ಸೌಜನ್ಯ ಪರವಾದ ಹೋರಾಟಗಾರರಲ್ಲ. ಅವರು ಮೊನ್ನೆ ಯಾರೋ ಹೇಳ್ತಿದ್ರು ನನಗೆ ಸಂತೋಷ್ ರಾವ್ ಪರವಾದ ಹೋರಾಟಗಾರರು ಅಂತ. ಸೌಜನ್ಯ ಪರ ಹೋರಾಟಗಾರರಲ್ಲ, ಅವರಿಗೆ ಸಂತೋಷ್ ರಾವ್ನ ಉಳಿಸಬೇಕು ಎನ್ನುವಂಥ ಹೋರಾಟಗಾರರು. ಆದರೆ ನಿಜವಾದ ಸೌಜನ್ಯ ಪರ ಹೋರಾಟಗಾರರು ನಾವು ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತ ಬಯಸ್ತೀವಿ. ಸೌಜನ್ಯಳಿಗೆ ಒಬ್ಬಳಿಗೆ ಅಲ್ಲ, ಈ ನಾಡಿನಲ್ಲಿ, ಈ ದೇಶದಲ್ಲಿ, ಜಗತ್ತಿನ ಮೂಲೆಯಲ್ಲಿ ಯಾವುದೇ ಹೆಣ್ಣು ಮಗಳಿಗೆ ಅನ್ಯಾಯ ಆದರೂ ಅವಳಿಗೆ ಗೌರವಯುತವಾಗಿ ನ್ಯಾಯ ಸಿಗಬೇಕು ಅಂತ ನಾವು ಭಾವಿಸ್ತೀವಿ. ಹಿಂದೂ ಸಂಸ್ಕೃತಿಯಿಂದ ಬಂದಂಥವ್ರು. ಅಂಥದ್ರಲ್ಲಿ SIT ರಚನೆ ಆದಾಗ ಅತ್ಯಂತ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡಿದವರು ನಾವು. ಇನ್ಫ್ಯಾಕ್ಟ್ ಇವರೆಲ್ಲರೂ ಯಾರನ್ನ ಬ್ಲೇಮ್ ಮಾಡ್ತಾರಲ್ಲ, ವೀರೇಂದ್ರ ಹೆಗಡೆ ಇವರು SIT ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತ ಈ ಹೋರಾಟಗಾರರು ಹೇಳಿದಾಗ ಪತ್ರ ಬರೆದು ಇದನ್ನು ದಯವಿಟ್ಟು CBI ಕೊಡಿ ಅಂತ ಹೇಳಿದವರೇ ವೀರೇಂದ್ರ ಹೆಗಡೆ ಅವರು. ಸೌಜನ್ಯ ವಿಷಯಕ್ಕೆ ಬಂದಾಗ ಈಗ SIT ಕೊಟ್ಟಕ್ಕೆ ಸರಿ ಇತ್ತು. ಬಟ್ ಒಂದಷ್ಟು ಚೌಕಟ್ಟನ್ನು ಗಮನಿಸಿ ಅಜಯ್. ಮುಂಚಿನ ದಿನ ನೀವುಗಳೇ ರಿಪೋರ್ಟ್ ಮಾಡಿದ್ದೀರಾ, ಅದರಲ್ಲಿ ಸಿದ್ದರಾಮಯ್ಯವರು ಹೇಳ್ತಾರೆ ನನಗೆ ಯಾರ ಒತ್ತಡವೂ ಇಲ್ಲ, ಇದನ್ನು ಕೊಡಬೇಕೋ ಬೇಡವೋ ಅಂತ ನಾವು ನಿರ್ಧಾರ ಮಾಡ್ತೀವಿ, ನಾವು ಹೆಚ್ಚು ಕಡಿಮೆ ಕೊಡೋದಿಲ್ಲ ಅನ್ನೋ ತರ ಮಾತನಾಡಿದವರು. ಇದಿದೆ ಅಂದ್ರೆ ಕರ್ಕೊಂಡು ಕೊಟ್ಟಿಗೆ ಕಟ್ಟು ಅನ್ನೋದಕ್ಕಾಗತ್ತಾ ಅಂತ ಕೇಳಿದ್ರು. ಎರಡನೇ ದಿನವೇ SIT ರಚನೆ ಆಯ್ತು. ಈಗ ನನಗಿರುವ ಪ್ರಶ್ನೆ, SIT ರಚನೆ ಆಗಿದ್ದು ಖುಷಿ ಇದೆ ನನಗೆ, ಔಟ್ಪುಟ್ ಬಂತು, ಸರಿ, ಎಲ್ಲ ಸರಿ. ಆದ್ರೆ ಈಗ ಕೇಳಿ, ಯಾರೋ ಬಂದು ಏನೋ ಹೇಳಿದ್ರು ಅಂತ SIT ರಚನೆ ಮಾಡಿಬಿಡ್ತೀರಾ? SIT ರಚನೆ ಮಾಡಿದಾಗ್ಲೂ ಹೇಗಿತ್ತು? 5 ಅಡಿ ಆಳ 6 ಅಡಿ ಆಳಕ್ಕೆ ಅಗಿತೀರಾ, ಸರಿ, ನೀವು JCB ತಗೊಂಡು ಬಂದಿದ್ದೀರಾ, ಅಗದಿದ್ದೀರಾ. ಅಷ್ಟಾಗಿದ ತಕ್ಷಣ ಇವ್ರದೆಲ್ಲ ವರಾತಗಳು ಶುರುವಾದವು. OB ರಾಯನ ಕಾಲದ ಟೆಕ್ನಾಲಜಿ ಬಳಸ್ತಾ ಇದ್ದೀರಾ, ಅಮೆರಿಕಾದಲ್ಲಿ ಇಂಥ ಟೆಕ್ನಾಲಜಿ ಇದೆ, ಯುರೋಪ್ನಲ್ಲಿ ಇಂಥ ಟೆಕ್ನಾಲಜಿ ಇದೆ, ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ಸ್ ಇದೆ, ತಗೊಂಡು ಬನ್ನಿ ಅಂತ. SITನವ್ರು ಒಂದು ಮಾತಾಡಲಿಲ್ಲ. ಅವರು 12 ಪಾಯಿಂಟ್ ತೆಗೆದ್ರು, 13ಕ್ಕೆ ನಿಲ್ಲಿಸಬೇಕಿತ್ತು. ಆದರೆ 13ನ್ನ ಡ್ರಾಪ್ ಮಾಡಿ 14, 15, 16, 17 ಪಾಯಿಂಟಿಗೆ ಹೋದ್ರು. 13ಕ್ಕೋಸ್ಕರ ಇವರೆಲ್ಲರೂ ಹೇಳಿದಂತೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ನ ತೆಗೆದುಕೊಂಡು ಬಂದ್ರು, ನೀರು ಸಿಗುವವರೆಗೂ ಅಗದ್ರು. ಯಾಕೆಂದ್ರೆ ಅವನು ಹೇಳಿದ್ದ 13ನೇ ಪಾಯಿಂಟ್ ನಲ್ಲಿ ನಾನು 10ಕ್ಕಿಂತಲೂ ಹೆಚ್ಚು ಶವಗಳನ್ನ ಹೂತಿದ್ದೇನೆ ಅಂತ ಅವನು ಹೇಳಿದ್ದ. ಹೀಗಾಗಿ ನೀರು ಸಿಗುವವರೆಗೂ ಅಗದ್ರು, ಏನೂ ಸಿಗಲಿಲ್ಲ. ಅಲ್ಲಿಗಾದ್ರೂ ನಿಲ್ಲಿಸಬೇಕಿತ್ತು ಇಮಿಡಿಯೇಟ್ ಆಗಿ ಅವನನ್ನು ವಶಕ್ಕೆ ತೆಗೆದುಕೊಳ್ಬೇಕಾಗಿತ್ತು. ಯಾವಾಗ ವಶಕ್ಕೆ ತೆಗೆದುಕೊಂಡಿರೋದು? ಇಡೀ ಸಮಾಜ ತಿರುಗಿ ಬಿದ್ದಾಗ, ಹಳ್ಳಿಯಲ್ಲಿ ಊರೂರಲ್ಲಿ ಇವತ್ತು ತಿರುಗಿ ಬಿದ್ದಾಗ ಈಗ ವಶಕ್ಕೆ ತೆಗೆದುಕೊಳ್ಳೋದಾ? ನನಗೆ ಅನುಮಾನ ಬರ್ತಿರೋದಲ್ಲಿ. ಅನುಮಾನ ಯಾಕೆ ಬರ್ತಿದೆ ಅಂತಂದ್ರೆ, ಇಡೀ SIT ಯಾರದ್ದೋ ಪ್ರಭಾವಕ್ಕೆ ಒಳಗಾಗಿದೆಯಾ? ನಾನು ಹೇಳೋದಲ್ಲ. ನಾನು ಹೇಳಿದ್ರೆ ವ್ಯಂಗ್ಯ ಅಂತ ಕರಿಬಹುದು, ನಾನು ಹೇಳಿದ್ರೆ ಆರೋಪ ಅಂತ ಕರಿಬಹುದು. ದಿನೇಶ್ ಗುಂಡೂರಾವ್ ಹೇಳ್ತಾರೆ SIT ರಚನೆ ಮಾಡಿದ್ ಯಾಕೆ? ಎಡಪಂಥೀಯರು ಪತ್ರ ಬರೆದ್ರು ಅನ್ನೋ ಕಾರಣಕ್ಕೋಸ್ಕರ. ಅಂದ್ರೆ ಎಡಪಂಥೀಯರು ಗೌರ್ಮೆಂಟ್ ನಡೆಸ್ತಾರಾ? ಎಡಪಂಥೀಯರು ಪತ್ರ ಬರೆದ್ರೆ ನೀವು SIT ಮಾಡ್ತೀರಾ? ಏನರ್ಥ ಇದೆ ಇದಕ್ಕೆ? ಅಂದ್ರೆ ನೀವು ಒಟ್ಟಾರೆ ಗೌರ್ಮೆಂಟ್ ನ ಒಂದು 4 ಸಂಘಟನೆಗಳು, 4 ತಲೆಗಳು ಸೇರ್ಕೊಂಡು ಅವ್ರು ಹೇಳದಂತೆ ಹಿಂದೂ ಧರ್ಮದ ಮೇಲೆ ಆಘಾತ ಮಾಡ್ತಿದ್ದೀರಾ ಅಂತ ಅನ್ಸಿದ್ರೆ, ಡೋಂಟ್ ಯು ಥಿಂಕ್ ಒಂದು ಷಡ್ಯಂತ್ರ ಇದೆ ಇದರಲ್ಲಿ? ಆ ಷಡ್ಯಂತ್ರದ ಭಾಗ ಸ್ವತಃ ಮುಖ್ಯಮಂತ್ರಿಗಳು ಅಂತ ನಾನು ಆರೋಪ ಮಾಡಿದ್ರೆ, ಇಲ್ಲ ಅನ್ಲಿಕ್ಕೆ ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ? ಈಗಲೂ ಕೂಡ ನನಗೆ ಅನುಮಾನ ಇದೆ. ಇದ್ರ ಮೇಲೆ ಒಂದು ತೇಪೆ ಹಚ್ತಾರೆ. ಇವರೆಲ್ಲರೂ ಒಂದು ಸುದ್ದಿ ಶುರು ಮಾಡಿಬಿಟ್ಟಿದ್ದಾರೆ. ವಿನಯ್ ಕುಮಾರ್ ಸೊರಕೆ ಹೇಳಿದ್ದಾರೆ, ಈ ಇಡೀ ಷಡ್ಯಂತ್ರದ ಹಿಂದೆ ಪ್ರಭಾಕರ್ ಭಟ್ರ ಪಾತ್ರ ಇದೆ ಅಂತ ವಿನಯ್ ಕುಮಾರ್ ಸೊರಕೆ ಹೇಳ್ತಾರೆ. ನಂಗೆ 100% ಗೊತ್ತಿದೆ. ಫೈನಲಿ ಇದನ್ನ ಸಂಘ ಸಪೋರ್ಟೆಡ್ ಮೂವ್ಮೆಂಟ್ ಇದು ಅಂತ ಹೇಳುವಂತ ಪ್ರಯತ್ನ ಮಾಡ್ತಾರೆ. ಸಂಘ ಯಾಕೆ ಮಧ್ಯಕ್ಕೆ ಬರಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕೆ ಮಧ್ಯಕ್ಕೆ ಬರಲಿಲ್ಲ ಅಂತಂದ್ರೆ, ನೀವು ಜಾತಿಗಳ ನಡುವೆ ಸಂಘರ್ಷ ಉಂಟು ಮಾಡಿದ್ದೀರಾ. ನೀವು ಧರ್ಮಸ್ಥಳವನ್ನು ನೋಡುವವರು ಜೈನರು ಅಂತ ಹೇಳಿ ಅದರ ಎದುರುಗಡೆ ಗೌಡ್ರನ್ನ ಎತ್ಕಟ್ಟಿದ್ದೀರಾ. ನೀವು ಧರ್ಮಸ್ಥಳದ ವಿಚಾರಕ್ಕೆ ಬಂದಾಗ ಪೂಜಾ ಆಚಾರ್ತಿ ಅಂತ, ನೀವು ವಾರಿಜ ಪೂಜಾರ್ತಿ ಅಂತ ಅಲ್ಲಿ ಬಿಲ್ಲವರನ್ನ ಎತ್ತಿಕಟ್ಟುವಂತ ಪ್ರಯತ್ನ ಮಾಡಿದ್ದೀರಾ. ಜಾತಿಗಳ ನಡುವೆ ಕಲಹ ಉಂಟು ಮಾಡಿದ್ದೀರಲ್ಲ. ನನಗೆ ಈಗಲೂ ಅನ್ಸೋದೇನು ಅಂತಂದ್ರೆ, ಇವ್ರ ಮೇಲೆ ಜಾತಿಗಳ ನಡುವೆ, ಜನಗಳ ನಡುವೆ ಸಂಘರ್ಷ ಉಂಟು ಮಾಡುವಂತ ಪ್ರಯತ್ನ ಅಂತ ಒಳಗೆ ಹಾಕಬೇಕಾಗಿತ್ತು. ಏನೂ ಮಾಡದೆ ಕೂತಿದಾರಲ್ಲ. ನನಗೆ ಆಗ ಅನುಮಾನ ಉಂಟಾಗತ್ತೆ, ಇವರುಗಳದೆಲ್ಲರದ್ದೂ ಕೂಡ ಹೇಗಾದ್ರೂ ಮಾಡಿ ಈ ಹೋರಾಟಗಾರರನ್ನ ಬಚಾವ್ ಮಾಡಬೇಕು, ಇವರನ್ನ ತಮ್ಮ ದಾಳವಾಗಿ ಇಟ್ಕೋಬೇಕು. ಅಕಸ್ಮಾತ್ ಧರ್ಮಸ್ಥಳ ಅಲ್ಲ ಅಂತಂದ್ರೆ ಮತ್ತೊಂದು ಕಡೆ ಇವರನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯವಾಗಬೇಕು ಅಂತ ಇದು ಪ್ರಯತ್ನ ಮಾಡ್ತಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.